ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಇಲ್ಲಿ ಹಾಗೆ ಅಜಿತ್ ಮತ್ತು ಭೂಮಿದು 9 ಮಂತು ಹಾಗೆ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಷನ್ ಮಾಡ್ತಾ ಇರಬೇಕಾದ್ರೆ 1 2 3 ರೌಂಡ್ ಅಂತ ಎಲ್ಲದನ್ನು ಕೂಡ ಅವರಿಗೇನೆ ಆಟ ಆಡಿಸ್ಬಿಡ್ತಾರೆ. ಅದಾದ ನಂತರ ದೇವಯಾನಿ ಮತ್ತೆ ಅಪ್ಪನು ಕೂಡ ಪ್ಲಾನ್ ಮಾಡಿಕೊಂಡು ಇದೊಂದು ಗಿಫ್ಟ್ ಬಾಕ್ಸ್ ಅಂತ, ಇದರಲ್ಲಿ ಒಂದಷ್ಟು ಚೀಟಿ ಇದೆ ಅಂತ ಒಂದು ಹಾಗೆ ಬಾಕ್ಸನ್ನು ಅಪ್ಪು ಹಿಡಿದಿದ ತಕ್ಷಣ ಸಂಗೀತ ಕೋಪ ಮಾಡಿಕೊಂಡು ಅದನ್ನು ಸತ್ಯನ ಹತ್ರನೇ ಎಸೆದು ಬಿಡ್ತಾರೆ. ಸಾಕು, ಈ ಗಿಫ್ಟ್ ಬಾಕ್ಸು ಬೇಡ, ಯಾವ ಕ್ವಶನ್ಸು ಬೇಡ, ಪಾಪ ಇಷ್ಟೋ ತನಕ ಆಟ ಆಡಿಸಿ ಅವ್ರು ಖುಷಿಯಾಗಿರೋದಕ್ಕಿಂತ ಜಾಸ್ತಿ ಅವ್ರ ಮನಸ್ಸಿಗೆ ಎಲ್ಲರೂ ಕೂಡ ಸೇರಿಕೊಂಡು ನೋವು ಮಾಡಿದ್ದೇನೆ ಆಗೋಯ್ತು. ಇವತ್ತು ಅವರು ಖುಷಿಯಾಗಿರಬೇಕು, ಈ ಆಟ ಬೇಡ, ಏನು ಬೇಡ, ಎಲ್ಲ ಎದೋಗಿ ಇಲ್ಲಿಂದ ಅಂತ ಸಂಗೀತ ಕೋಪ ಮಾಡಿಕೊಂಡು ಬೈದಿದ ತಕ್ಷಣ, ಅಯ್ಯೋ ಇರಿ ಸಂಗೀತ ಅಮ್ಮ, ಇನ್ನೂ ನನ್ನ ಕಡೆಯಿಂದ ಒಂದು ಅಜಿತ್ ಮತ್ತೆ ಹಾಗೆ ಭೂಮಿಗೇನೆ ಸರ್ಪ್ರೈಸ್ ಇದೆ ಅಂತ ಸತ್ಯಣ್ಣ ಹೇಳ್ಬಿಡ್ತಾರೆ. ಸತ್ಯಣ್ಣ ಏನು ಹೇಳ್ತಾ ಇದ್ದೀರಾ, ಸರ್ಪ್ರೈಸಾ ಅಂತ ನಚ್ಚಿಯಾಗಿ ಶಾಕ್ ಆಗಿ ಕೇಳ್ತಾ ಇರಬೇಕಾದ್ರೆ, ಹೌದು, ಎಷ್ಟಾದ್ರೂ ಕೂಡ ಭೂಮಿ ನನ್ನ ತಂಗಿ ಅಲ್ವಾ, ಅದು ಅಲ್ಲದೆ ಅಜಿತ ಬೇರೆ ನಾನು ಕೂಚಿಗೂ ಗೆಳೆಯ, ಅಂಥದ್ರಲ್ಲಿ ನಾನಿವಾಗ ಅವನಿಗೇನೆ ಸರ್ಪ್ರೈಸ್ ಗಿಫ್ಟು ಕೊಟ್ಟಿಲ್ಲ ಅಂತಂದರೆ ಹೇಗಾಗುತ್ತೆ. ಹಾಗಾಗಿ ತಗೊಳಪ್ಪ ಅಜಿತ, ಇದು ನನ್ನ ಕಡೆಯಿಂದ ನಿಮ್ಮಿಬ್ರಿಗೂ ಕೂಡ ಸರ್ಪ್ರೈಸ್ ಗಿಫ್ಟ್ ಅಂತ ಒಂದು ಗಿಫ್ಟನ್ನು ಕೂಡ ಕೊಟ್ಬಿಡ್ತಾರೆ. ಅಯ್ಯೋ ಸತ್ಯಣ್ಣ, ಇದೆಲ್ಲ ಯಾಕೆ ಬೇಕಿತ್ತು ಅಂತ ಅಜಿತ ಕೇಳ್ತಿರ್ಬೇಕಾದ್ರೆ, ಏನಪ್ಪ ಅಜಿತ, ನಾನು ಅಷ್ಟು ಬೇಗನೆ ನಿನಗೆ ದೂರ ಆಗ್ಬಿಟ್ನಾ ಹೇಗೆ ಅಂತ ಸತ್ಯಣ್ಣ ಕೇಳ್ಬಿಡ್ತಾರೆ. ಅಯ್ಯೋ ಸತ್ಯಣ್ಣ, ನನ್ನ ಮಾತಿನ ಅರ್ಥ ಅದಲ್ಲ ಅಂತ ಆಗ ಅಜಿತ್ ಕೂಡ ಹೇಳ್ಬಿಡ್ತಾರೆ. ನೀವಿಬ್ರು ಕೂಡ ಯಾವಾಗ್ಲೂ ಖುಷಿಯಾಗಿ ಜೊತೆಗೇನೆ ಇರಬೇಕು ಅಂತ ನಾನು ಆಸೆ ಪಡ್ತೀನಿ ಅಂತ ಸತ್ಯಣ್ಣ ಹೇಳಿದ ತಕ್ಷಣ ಭೂಮಿ ಮತ್ತೆ ಅಜಿತ ಇಬ್ರು ಮತ್ತೆ ಹಾಗೆ ಮುಖ ನೋಡ್ಕೊತಾ ಇರ್ತಾರೆ. ಸರಿ, ಇವಾಗ ಪ್ಲಾನೂ ಆಯಿತು, ಸರ್ಪ್ರೈಸೂ ಆಯಿತು, ಆಟ ಆಡಿದೂ ಆಯ್ತಲ್ವಾ, ನೋಡಿ ನೀವಿಬ್ರು ಎಲ್ಲಾದ್ರೂ ಹೋಗೋದಿದ್ರೆ ಹೋಗಿ, ಇಲ್ಲ ಅಂತಿದ್ದಿದ್ರೆ ನೀವು ಇದೇ ಥರ ಖುಷಿಯಾಗಿನೇ ಇರಬೇಕು ಅಂತ ನಾನು ಆಸೆ ಪಡ್ತೀನಿ ಅಂತ ಸಂಗೀತನೂ ಕೂಡ ಹಾಗೆ ಅಜಿತ್ ಮತ್ತೆ ಭೂಮಿಗೇನೆ ಆಶೀರ್ವಾದ ಮಾಡಿಬಿಡ್ತಾರೆ. ಅಜ್ಜಿನೂ ಕೂಡ ನೀವಿಬ್ರು ಇದೇ ಕಾಲ 100 ಕಾಲ ಚೆನ್ನಾಗೇನೆ ಬಾಳ್ಬೇಕು ಅಂತ ಹಾಗೆ ಆಶೀರ್ವಾದ ಮಾಡಿಬಿಡ್ತಾರೆ. ಅದಾದ ನಂತರ ಅಲ್ಲಿಂದ ಎಲ್ಲರೂ ಕೂಡ ಎದ್ದೋಗ್ಬಿಡ್ತಾರೆ. ಇಲ್ಲಿ ಹಾಗೆ ಕೋಪ ಮಾಡಿಕೊಂಡು ದೇವಯಾನಿ ಮಾತ್ರ ತುಂಬಾ ಬೈತಾ ಇರ್ತಾರೆ ಅಪ್ಪು ಹತ್ರ. ಅಚ್ಚೆ, ಎಲ್ಲದು ನಮ್ಮ ಪ್ಲಾನ್ ಪ್ರಕಾರನೇ ಆಗ್ತಾಯಿತ್ತು, ಇವತ್ತು ಅವರಿಬ್ರು ನಿಜವಾದ ಗಂಡ ಹೆಂಡತಿ ಹೌದು ಅಲ್ವೋ ಅಂತ ಗೊತ್ತಾಗ್ತಿತ್ತು, ಆದರೆ ನಿಮ್ಮಮ್ಮ ಬಂದ್ಕೊಂಡು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲದನ್ನು ಹಾಳು ಮಾಡಿಬಿಟ್ರು, ಏನಷ್ಟು ಅರ್ಜೆಂಟ್ ಅವರಿಗೆ ಅಂತ ದೇವಯಾನಿ ಬೈತಾ ಇರಬೇಕಾದ್ರೆ, ಹೌದು ಅತ್ತೆ, ನೀವು ಸರಿಯಾಗಿನೇ ಹೇಳ್ತಾ ಇದ್ರೆ, ಇವತ್ತು ಅಮ್ಮ ಒಂದು ವೇಳೆ ಆ ಗೇಮ್ ಆಡ್ಸೋಕ್ಕೆ ಅಡ್ಡ ಬಂದಿಲ್ಲ ಅಂತಂದರೆ ಇವತ್ತು ಸತ್ಯ ಏನು ಅಂತ ಗೊತ್ತಾಗ್ತಿತ್ತು ಅಂತ ಆ ಕೋಪ ಮಾಡಿಕೊಂಡು ಅಪ್ಪನು ಕೂಡ ಬೈತಾ ಇರ್ತಾಳೆ ಸಂಗೀತನಿಗೆ. ಇಲ್ಲಿ ಇಬ್ಬರು ಸತ್ಯಣ್ಣ ಮತ್ತೆ ಹಾಗೆ ವಂಶಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಗೆಳೆಯ, ನಿನಗೆ ಏನಂತ ಅನ್ನಿಸ್ತು ಅಜಿತ್ ಮತ್ತು ಭೂಮಿ ಮಾತಾಡ್ತಿರೋದ್ರ ಬಗ್ಗೆ ಅಂತ ಸತ್ಯಣ್ಣ ಕೇಳ್ತಿರ್ಬೇಕಾದ್ರೆ, ನನಗೆ ಯಾಕೋ ಅವರಿಬ್ಬರು ಮನಸ್ಸಲ್ಲಿ ಈ ಪ್ರೀತಿ ತುಂಬಾ ಇದೆ, ಆದರೆ ಇಬ್ಬರೂ ಕೂಡ ಹೇಳ್ಕೊಳ್ಳೋಕ್ಕೇ ತಯಾರಿಲ್ಲ ಅಂತ ನನಗನ್ನಿಸ್ತಾ ಇದೆ ಅಂತ ವಂಶಿ ಹೇಳ್ತಿರ್ಬೇಕಾದ್ರೆ, ಅಲ್ವಾ ಗೆಳೆಯ, ನನಗೂ ಕೂಡ ಅದೇ ಅನುಮಾನ ಅಲ್ಲ, ಅದೇ ಕನ್ಫರ್ಮ್. ಯಾಕಂತಂದರೆ ಅಜಿತ್ ಮನಸ್ಸಲ್ಲಿ ಪ್ರೀತಿ ಇದೆ ಅಂತ ಆಲ್ರೆಡಿ ಗೊತ್ತಿರುವ ವಿಷಯ, ಈಗ ತಂಗಿ ಮನಸ್ಸಲ್ಲೂ ಕೂಡ ಪ್ರೀತಿ ಇದೆ ಅಂತ ಇವತ್ತು ಅವಳ ಮಾತಿಂದನೇ ಅರ್ಥ ಆಯಿತು. ಹಾಗಾಗಿ ಇಬ್ರು ಕೂಡ ಸರಿಯಾದ ಸಮಯಕ್ಕೋಸ್ಕರ ಕಾಯ್ಕೊಂಡಿದ್ದಾರೆ. ಆದಷ್ಟು ಬೇಗನೆ ನಾವು ಅವರಿಗೆ ಒಂದು ಸರಿಯಾಗಿರುವ ಸಮಯನ ಕೊಟ್ಟು ಅವ್ರ ಮನಸ್ಸಲ್ಲಿ ಏನು ಪ್ರೀತಿ ಇದೆಯೋ ಅದನ್ನು ಆದಷ್ಟು ಬೇಗನೆ ಹೊರಗಡೆ ತರಬೇಕು ಗೆಳೆಯ. ಇಲ್ಲ ಅಂತಿದ್ದಿದ್ರೆ ಇವತ್ತು 9 ಮಂತ್ ಆಗಿದೆ, ಇನ್ನು ಅವ್ರಿಗೆ ಉಳಿದಿರೋದು ಖಾಲಿ 3 ತಿಂಗಳಲ್ವಾ, ಅಷ್ಟರಲ್ಲಿ ನಾವು ಏನಾದ್ರೂ ಮಾಡಲೇಬೇಕು ಅಂತ ಸತ್ಯನ ಹೇಳ್ತಿರ್ಬೇಕಾದ್ರೆ, ಅದ್ರ ಬಗ್ಗೆ ನೀವೇನನ್ನು ಯೋಚನೆ ಮಾಡಬೇಡಿ, ನಾನು ಇದೀನಲ್ವಾ, ಆದಷ್ಟು ಬೇಗನೆ ಒಬ್ರನ್ನೊಬ್ಬರು ಪ್ರೀತಿಸಿ ಅವರು ಮನಸ್ಸಲ್ಲಿರುವ ಪ್ರೀತಿನ ಹೇಳ್ಕೊಳ್ಳೋ ಹಾಗೆ ನಾನು ಮಾಡ್ತೀನಿ ಅಂತ ವಂಶಿ ಹೇಳ್ತಾರೆ. ಇಲ್ಲಿ ಅಜ್ಜಿ ಮತ್ತೆ ಹಾಗೆ ಸಂಗೀತ ಅವರು ಕೂತ್ಕೊಂಡು ಇಬ್ರು ಮಾತಾಡ್ತಾ ಇರಬೇಕಾದ್ರೆ ಆಗ ಭೂಮಿ ಅಲ್ಲಿಗೇನೆ ಬಂದ್ಬಿಡ್ತಾಳೆ. ಅಜ್ಜಿ ಪಕ್ಕದಲ್ಲೇನೆ ಸೋಫಾದಲ್ಲಿ ಕೂತ್ಕೊಂಡು ಬಿಡ್ತಾಳೆ. ಏನಮ್ಮ ಭೂಮಿ, ಇವತ್ತು ಖುಷಿಯಾಗಿದ್ದೀಯಲ್ವಾ ನೀನು ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ, ಹ್ಞೂ ಅಜ್ಜಿ, ನಾನಂತೂ ತುಂಬಾನೇ ಖುಷಿಯಾಗಿದ್ದೀನಿ ಅಂದಾಗೆ, ಅಜ್ಜಿ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಭೂಮಿ ಹೇಳ್ಬಿಡ್ತಾಳೆ. ಹೌದಾ, ಯಾರ ಬಗ್ಗೆ ಅಮ್ಮ, ಏನು ವಿಷಯ ಅಂತ ಅಜ್ಜಿ ಕೇಳಿದ ತಕ್ಷಣ, ಅದು ವಂಶಿ ಅವ್ರ ಬಗ್ಗೆ ಅಂತ ಭೂಮಿ ಹೇಳ್ಬಿಡ್ತಾಳೆ. ವಂಶಿ ಬಗ್ಗೆನಾ, ಅವನ ಬಗ್ಗೆ ಏನಮ್ಮ ಮಾತಾಡಕ್ಕಿದೆ, ತುಂಬ ಒಳ್ಳೆ ಹುಡುಗ ಅವನು ಅಂತ ಅಜ್ಜಿ ಹೇಳಿದ ತಕ್ಷಣ, ಅಲ್ವಾ ಅಜ್ಜಿ, ನನಗೂ ಕೂಡ ಅವರು ತುಂಬ ಒಳ್ಳೆ ಹುಡುಗ ಅಂತಾನೆ ಅನ್ನಿಸ್ತಾರೆ, ಹಾಗಾಗಿ ವಂಶಿನ ಕಂಡ್ರೆ ನನಗಂತೂ ತುಂಬಾ ಇಷ್ಟ ಅಂತ ಭೂಮಿ ಹೇಳ್ಬಿಡ್ತಾಳೆ. ಆಗ ಅಜ್ಜಿ ಮತ್ತೆ ಸಂಗೀತ ಮಾತ್ರ ತುಂಬಾ ಗಾಬರಿಯಾಗ್ಬಿಟ್ಟು ಇಬ್ರು ಮುಖ ನೋಡ್ಕೊತಾ ಇರ್ತಾರೆ. ಭೂಮಿ, ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಅಜ್ಜಿ ಕೇಳ್ಬಿಡ್ತಾರೆ. ಹ್ಞೂ ಅಜ್ಜಿ, ನನ್ನ ಮನಸ್ಸಲ್ಲಿರೋದನ್ನೇ ನಾನು ಮಾತಾಡ್ಕೊತಾ ಇರೋದು. ನೋಡಿ, ನಿಮ್ಮಿಬ್ರಿಗೂ ಕೂಡ ವಂಶಿ ಅಂತಂದರೆ ತುಂಬಾ ಇಷ್ಟ ಅಲ್ವಾ, ಹಾಗಾಗಿ ನನಗೂ ಕೂಡ ವಂಶಿಯವರು ತುಂಬಾ ಇಷ್ಟ ಆಗಿದ್ದಾರೆ ಅಂತ ಭೂಮಿ ಹೇಳ್ಬಿಡ್ತಾಳೆ. ಅಲ್ಲಮ್ಮ ಭೂಮಿ, ತಲೆ ನೆಟ್ಟಿಗಿಟ್ಕೊಂಡು ಮಾತಾಡ್ತಿದ್ಯಾ ತಾನೇ ನೀನು ಅಂತ ಸಂಗೀತ ಕೋಪ ಮಾಡಿಕೊಂಡು ಕೇಳ್ತಿರ್ಬೇಕಾದ್ರೆ, ಹ್ಞೂ ಅತ್ತೆ, ನಾನು ತಲೆನ ನೆಟ್ಟಿಗಿಟ್ಕೊಂಡೆ ಮಾತಾಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಗಾಬರಿ ಆಗೋಕ್ಕೆ ಏನಿದೆ, ಅದು ಅಲ್ಲದೆ ವಂಶಿ ನನಗೆ ತುಂಬಾ ಇಷ್ಟ ಆಗಿರೋದ್ರಿಂದ ನಾನೊಂದು ನಿರ್ಧಾರಕ್ಕೇ ಬಂದಿದ್ದೀನಿ. ವಂಶಿ ಅವ್ರ ಜೊತೆಗೇನೆ ನಾನು ಸಮ್ಮತ ಬೆಳೆಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅತ್ತೆ ಮತ್ತು ಅಜ್ಜಿ ಅಂತ ಭೂಮಿ ಹೇಳ್ಬಿಡ್ತಾಳೆ. ಆಗ ಭೂಮಿ ಮಾತನ್ನು ಕೇಳಿಸ್ಕೊಂಡು ಅಜ್ಜಿ ಮತ್ತು ಸಂಗೀತ ಇಬ್ಬರನ್ನು ತುಂಬಾ ಕೋಪ ಮಾಡಿಕೊಂಡು ಭೂಮಿ ಅಂತ ಇಬ್ಬರು ಒಟ್ಟಿಗೆ ಜೋರಾಗಿ ಕೂಗ್ಬಿಡ್ತಾರೆ. ಆಗ ಭೂಮಿ ಮಾತ್ರ ತುಂಬಾ ಗಾಬರಿ ಆಗ್ಬಿಟ್ಟು ಜೋರಾಗಿ ಕಿವಿನ ಕೈಗೆ
ಗಟ್ಟಿಯಾಗಿ ಮುಚ್ಕೊಂಡ್ಬಿಡ್ತಾಳೆ ಕಿವಿನ. ಏನು ಭೂಮಿ, ಏನೇನೋ ಮಾತಾಡ್ತಿದ್ಯಲ್ಲ, ಏನಾಗಿದೆ ನಿನಗೆ, ತಲೆಗಿಲೆ ಕೆಟ್ಟಿದ್ಯಾ ಹೇಗೆ? ನಿನ್ನ ಮಾತನ್ನು ಅಜಿತ ಏನಾದ್ರೂ ಕೇಳಿಸ್ಕೊಂಡೋದಿದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ಳಲ್ವಾ ನೀನು? ಏನು ಮಾತಾಡ್ತಿದ್ಯಾ ನೀನು ಅಂತ ಸಂಗೀತ ಕೋಪ ಮಾಡಿಕೊಂಡು ಬೈದ್ಬಿಡ್ತಾರೆ. ಅಯ್ಯೋ ಅತ್ತೆ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ, ನನ್ನ ಮಾತಿನ ಅರ್ಥ ಆ ಥರ ಅಲ್ಲ ಅತ್ತೆ. ಅಂದರೆ ವಂಶಿಯವರು ತುಂಬಾ ಒಳ್ಳೆಯವರಲ್ವಾ, ಹಾಗಾಗಿ ಅವ್ರ ಜೊತೆಗೆ ಸಂಬಂಧ ಅಂತಂದರೆ ನಾನು ಅಣ್ಣನ ರೀತಿ ಅವ್ರು ನನಗೆ ಇನ್ಮೇಲೆ ಅಣ್ಣನಾಗಿರಬೇಕು ಅಂತ, ಆ ಸಂಬಂಧನ ಬೆಳೆಸಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಅತ್ತೆ ಅಂತ ಭೂಮಿ ಹೇಳಿದ ತಕ್ಷಣ ಆಗ ಅಜ್ಜಿ ಮತ್ತೆ ಸಂಗೀತ ಮುಖ ನೋಡಿಕೊಂಡು, ಭೂಮಿ ನೀನು ಏನೇನೋ ಮಾತಾಡ್ತಿದ್ಯಮ್ಮ, ಸ್ವಲ್ಪ ನೆಟ್ಟಿಗೆ ಬಿಡಿಸಿ ಅರ್ಥ ಆಗೋ ಥರ ಮಾತಾಡು ನೀನು ಅಂತ ಅಜ್ಜಿ ಮತ್ತೆ ಸಂಗೀತ ಕೇಳ್ಬಿಡ್ತಾರೆ. ಅತ್ತೆ, ಅದೇನು ಅಂತಂದರೆ ವಂಶಿಯವರು ಕೂಡ ನನ್ನ ಜೊತೆಗೇನೆ ಕ್ಲೋಸ್ ಆಗಿ ಮಾತಾಡ್ತಾ ಇರೋದು ಸಾಹೇಬ್ರಿಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ನಾನು ವಂಶಿಯವರಿಗೇನೆ ರಾಖಿ ಕಟ್ಟಿ ಅಣ್ಣ ಅನ್ನೋ ಸಂಬಂಧನ ಬೆಳೆಸ್ಕೋಬೇಕು ಅಂತ ಇದ್ದೀನಿ ಅಂತ ಭೂಮಿ ಹೇಳಿದ ತಕ್ಷಣ ಸಂಗೀತ ಮತ್ತೆ ಅಜ್ಜಿ ಜೋರಾಗಿ ನಗ್ತಾ ಇರ್ತಾರೆ. ಭೂಮಿ ಅವರಿಬ್ಬರು ಮುಖನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು.